1898ರಲ್ಲಿ ಬಸವನಗುಡಿ ಕ್ಷೇತ್ರ ಏನೋ ಬೆಳವಣಿಗೆ ಆಯಿತು. ಇಂಜಿನಿಯರ್ಗಳು ಪ್ಲಾನ್ ಅನ್ನು ಸಿದ್ಧಪಡಿಸಿದ್ರು, ಬೇರೆಯವರು ಯೋಜನೆಗಳನ್ನೆಲ್ಲ ಕಾರ್ಯರೂಪ ತರೋದಕ್ಕೆ ಶ್ರಮವಹಿಸಿದ್ರು. ಆದರೆ ಇವತ್ತೇನು ಬಸವನಗುಡಿ ಒಂದು ಉತ್ತಮವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕೇಂದ್ರ ಆಗಿದೆ, ಭೌತಿಕವಾಗಿ ಒಂದು ಸುಂದರ ಪ್ರದೇಶವಾಗಿ ರೂಪುಗೊಂಡಿದೆ. ಇದೆಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ಕಾರಣಕರ್ತರಂಥ ಗಣ್ಯ ವ್ಯಕ್ತಿಗಳು ಅಂತಂದರೆ ಬೆಳ್ಳಾವೆ ವೆಂಕಟನಾಥನವರು. ಬೆಳ್ಳಾವೆ ವೆಂಕಟನಾಥನವರು ಈ ಕ್ಷೇತ್ರದ ಬೆಳವಣಿಗೆಯನ್ನು ತಮ್ಮ ಸ್ವಂತ ಮನೆಯ ಕೆಲಸ ಅನ್ನೋ ರೀತಿಯಲ್ಲಿ ಶ್ರದ್ಧೆ ವಹಿಸಿ ತನು ಮನ ಧನವನ್ನು ಇದಕ್ಕೆ ಅರ್ಪಿಸಿ ಬೆಳೆಸಿದ್ರಿಂದ ಇವತ್ತು ನಮಗೆ ಸುಂದರವಾಗಿರ್ತಕ್ಕಂಥ ಈ ಬಸವನಗುಡಿ ಕ್ಷೇತ್ರ ಲಭಿಸಿದೆ. ನಾವು ಈ ಬಸವನಗುಡಿ ಕತೆ ಹೇಳಬೇಕಾದ್ರೆ ಬೆಳ್ಳಾವೆ ವೆಂಕಟನಾಥನವ್ರ ಬಗ್ಗೆ ಹೇಳದೇ ಇದ್ರೆ ಅದೊಂದು ಅಕ್ಷಮ್ಯ ಅಪರಾಧ ಅನ್ನಿಸ್ಕೊಂಡ್ಬಿಡುತ್ತೆ. ಇವತ್ತಿಗೂ ಬೆಳ್ಳಾವೆ ವೆಂಕಟನಾಥನವ್ರ ಮನೆ DVG ರಸ್ತೆಯಲ್ಲೇ ಇದೆ. ಎಲ್ಲಿದೆ ಗೊತ್ತಾ? ಬಸವನಗುಡಿ ಪೊಲೀಸ್ ಸ್ಟೇಷನ್ ರಸ್ತೆ ಇದೆಯಲ್ಲ, ಅದು DVG ರಸ್ತೆಯಿಂದ ಸೇರೋ ಸಂಧಿ ಜಾಗ ಇದೆಯಲ್ಲ, ಅದರ ಕಾರ್ನರ್ನಲ್ಲೇ ಅವ್ರ ಮನೆ ಇರೋದು. ಬನ್ನಿ ಅಲ್ಲಿಗೆ ಹೋಗೋಣ. ಈ ಬಸವನಗುಡಿಯ ಸುಂದರ ಕ್ಷೇತ್ರವನ್ನು ರೂಪುಗೊಳಿಸ್ತಕ್ಕಂಥ ಆ ಮಹಾನ್ ಚೇತನದ ಬಗ್ಗೆ ಆ ಮನೆಗೆ ಹೋಗಿ ತಿಳ್ಕೊಳ್ಳೋಣ. ವೆಂಕಟನಾಥಪ್ಪನವರು ಬಸವನಗುಡಿ ಇದು ಎಕ್ಸ್ಟೆನ್ಷನ್ ಸ್ಟಾರ್ಟ್ ಆದಾಗ ಈ ಮನೆ ಕಟ್ಟಡದಲ್ಲಿ ಅವರು ಮೊದಲಿಗರು ಅಂತ ಹೇಳ್ಬೋದು. ಈ ಬಸವನಗುಡಿ ಕ್ಷೇತ್ರ ಇದು ಮುಂಚೆಯಿಂದನೂ ಏನಾಗಿದೆ ಅಂದರೆ ನ್ಯಾಚುರಲ್ ಸೆಟ್ಟಿಂಗ್ಸ್ ಇರ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು. ಇದ್ರ ಬಗ್ಗೆ ಅವ್ರು ಭಾಳ ಅಭಿಮಾನ ಇತ್ತು. ಈ ಬಸವನಗುಡಿ ಕ್ಷೇತ್ರ ಒಂದು ಮಾದರಿ ಇದಾಗಬೇಕು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಅವರ ಒಂದು ಇಚ್ಛಲವಾದ ಒಂದು ಇದಿತ್ತು. ನಾನು ನಿಮಗೆ ಬೆಳ್ಳಾವೆಯವರು ಬಸವನಗುಡಿ ಕ್ಷೇತ್ರದ ನಿರ್ಮಾಣಕ್ಕೆ ಕಾರಣರಾದಂಥ ಮಹಾನುಭಾವರು ಅಂತ ಹೇಳಿದೆ. ಸಹಜವಾಗಿ ನಿಮ್ಗೆ ಅನ್ನಿಸ್ಬೋದಲ್ವಾ, ಇವರೇನು ಇಂಜಿನಿಯರಾ ಟೌನ್ ಪ್ಲಾನರಾ ಅಂತ? ಖಂಡಿತ ಅಲ್ಲ. ಸೆಂಟ್ರಲ್ ಕಾಲೇಜ್ನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಂಥವ್ರು. ಅದು ಎಂಥ ಪ್ರಾಧ್ಯಾಪಕರು! ಇಂದು ನಮ್ಮ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಅನೇಕ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ರೂಪಿಸಿದಂಥ ಮಹಾನುಭಾವರು ಇವರು. ಮಿರ್ಜಾ ಇಸ್ಮಾಯಿಲ್ನು ಅವ್ರಿಗೆ ಕಾಲೇಜಿನಲ್ಲಿ ಅವ್ರಿಗೆ ಶಿಷ್ಯರಾಗಿದ್ದರು. ಡಿ ಗುಂಡಪ್ಪನವರು ಈ ಸಾರ್ವಜನಿಕ ಜೀವನದಲ್ಲಿ ಮತ್ತು ಸಾಹಿತ್ಯ ಇದಕ್ಕೆ ಕೃಷಿಗೆ ಅವರು ಆರಂಭ ಮಾಡೋಕ್ಕೆ ಮುಂಚೆನೇ ಸ್ಫೂರ್ತಿ ಪಡೆದಿದ್ದು ಬೆಳ್ಳಾವೆ ವೆಂಕಟನಾಥನವರಿಂದ. ಯಾವುದೇ ಒಬ್ಬ ವ್ಯಕ್ತಿಗೆ ಎಂಥ ಅಗಾಧವಾಗಿರ್ತಕ್ಕಂಥ ಪ್ರತಿಭೆ ಇರಲಿ, ಆ ಪ್ರತಿಭೆ ಬೆಳಕಿಗೆ ಬರಬೇಕಾದ್ರೆ ಅದರ ಜೊತೆಗೆ ಶಿಸ್ತು ಸಹ ಇರಲೇಬೇಕು. ಬೆಳ್ಳಾವೆ ವೆಂಕಟನಾಥಪ್ಪನವ್ರ ಜೀವನದಲ್ಲಿ ಅಂಥ ಶಿಸ್ತು ಅವರ ಜೀವನದಲ್ಲಿ ರೂಢಿಗತವಾಗಿ ಹೋಗಿತ್ತು. ಅವರ ಕ್ರಮಬದ್ಧವಾಗಿರ್ತಕ್ಕಂಥ ಜೀವನ ಹೇಗಿತ್ತು ಅಂತ ಹೇಳೋದಕ್ಕೆ ಅನೇಕ ಘಟನೆಗಳನ್ನು ನಾನು ಉಲ್ಲೇಖವಾಗಿ ಹೇಳಬಲ್ಲೆ. ಬೆಳ್ಳಾವೆ ವೆಂಕಟನಾಥನವರು ಶಿಸ್ತುಗಾರರು. ಅದನ್ನು ಅವ್ರು ಹೇಗೆ ತೋರಿಸ್ತಾರೆ ಅಂದರೆ, ಅವರ ಜೇಬಿನಲ್ಲಿ ಒಂದು ಸಣ್ಣ ತಗಡಿನ ಒಂದು ರಟ್ಟು, ಅದರ ಮೇಲೆ ತೆಳ್ಳಗಿರ್ತಕ್ಕಂಥ ಹಾಳೆಗಳು, ಮತ್ತೆ ಒಂದು ರಬ್ಬರ್ ಹಿಂದೆ ಸೇರಿಸಿರ್ತಕ್ಕಂಥ ಪೆನ್ಸಿಲ್ಲು, ಅದು ಮೊನೆಯಾದ ಕೂರ್ಪು ಮೊನೆಯ ಪೆನ್ಸಿಲ್ಲು. ಯಾವ ಎಂಗೇಜ್ಮೆಂಟ್ ನೋಟ್ ಮಾಡ್ಕೊಳ್ತಾ ಇದ್ರು, ಯಾವ ವಿಷಯ ಬೇಕು ಅಂದ್ರೆ ಅಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ರು. ಮತ್ತೆ ಇನ್ನೊಂದು ಸರ್ವಾಯುಧಿ ಅಂತ, ಅದರೊಳಗೆ ಒಂದು ಸ್ಕ್ರೂ ಡ್ರೈವರು, ಚಾಕು, ಮತ್ತೆ ಉಗುರು ಕೀಳಿ, ಮೊಳೆ ಕೀಳಿ, ಮತ್ತೆ ಇದ್ರಾಗ ಅರ, ಆಮೇಲಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಜನಕ್ಕೆ ಬರ್ತಕ್ಕಂಥ ಟೂಲ್ಸ್, ಇವೆಲ್ಲ ಸೇರಿ ಇತ್ತು. ಅದೊಂದಿಷ್ಟು ಸಾಕು ಅವರ ವ್ಯಕ್ತಿತ್ವ ಇತ್ತದ್ದು ತೋರ್ಪಡಿಸುವಂಥದ್ದು ಅಂತ. ಅವರ ಖಾಸ ಶಿಷ್ಯರಾಗಿರ್ತಕ್ಕಂಥ ಮಿರ್ಜಾ ಇಸ್ಮಾಯಿಲ್ರು ದಿವಾನರಾದ ಮೇಲೂ ಸಹ ಇಲ್ಲಿಗೆ ಬರ್ಬೇಕಾದ್ರೆ ಅವರ ಸಮಯ ಪ್ರಜ್ಞೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡೇನೆ ಇಲ್ಲಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ರು. ವೆಂಕಟನಾಥಪ್ಪನವರು ಏನು ಮಾಡಬೇಕು, ಯಾವುದನ್ನ ಯಾರನ್ನು ಮಾಡಬೇಕು ಅಂದರೆ ಅವ್ರು ನೋಡಬೇಕಾಗಿದ್ರೆ ಅವ್ರು ಯಾರಂದ್ರೆ ಬಂದು ನೋಡೋಕೆ ಆಗ್ತಾ ಇರಲಿಲ್ಲ. ಅವ್ರನ್ನ ಕಾಲದ ಬಗ್ಗೆ ಮಾತ್ರ ಅವ್ರು ಭಾಳ ಸ್ಟ್ರಿಕ್ಟ್ ಆಗಿದ್ರು. ಅವ್ರನ್ನ ಮುಂಚಿತವಾಗಿ ಅವ್ರ ಅನುಮತಿ ಪಡೆದ್ಬಿಟ್ಟು ಹೊರಗಡೆ ಬರಬೇಕು. ಈವನ್ ಮಿರ್ಜಾ ಇಸ್ಮಾಯಿಲ್ ಕೂಡ ಬರಬೇಕಾಗಿದ್ರು ಕೂಡ ಅವ್ರಿಗೊಂದು ಇದು ಕಳಿಸೋರಂತೆ, ಚೀಟಿನ ಕಳಿಸೋರಂತೆ ವೆಂಕಟನಾಥಪ್ಪ ನೋಡ್ಬೇಕಾದ್ರೆ. ಯಾಕೆಂದರೆ ಅವ್ರು ಯಾವುದೋ ಬೇರೆ ಕೆಲಸದಲ್ಲಿ ತಲೆಂಟಾಗಿರೋರು, ಅದಕ್ಕೋಸ್ಕರ ಚೀಟಿ ಕಳಿಸೋರಂತೆ. ಚೀಟಿ ಕಳಿಸ್ಬೇಕಾದ್ರೆ ದಿವಾನರನ್ನ ಕೂತ್ಕೊಳ್ಳೋಕೆ ಹೇಳ್ಬಿಟ್ಟು ಆಮೇಲೆ ಇವರು ಬರಬೇಕಾಗಿದ್ರೆ, ಯಾಕೆಂದರೆ ಮನೇಲಿರುವಾಗ ಅವರು ಒಂದು ಇದಾಗಿ ಸಾಮಾನು ಉಡುಪಿನಲ್ಲಿರೋರು, ಅವರು ಇದು ಹಾಕ್ಕೊಂಡು ಕೋಟು ಪೇಟ ಎಲ್ಲ ಹಾಕ್ಕೊಂಡು ಈಚೆ ಕಡೆ ಮಾಡಿಕೊಂಡು ಮಿರ್ಜಾ ಸಾಹೇಬ್ರ ಜೊತೆಗೆ ಅವರು
ಬಸವನಗುಡಿ ಇನ್ಸ್ಪೆಕ್ಷನ್ಗೆ ಹೋಗೋರು. ಬೆಳ್ಳಾವೆ ವೆಂಕಟನಾಡಪ್ಪನವ್ರ ಜೀವನನ ಅಧ್ಯಯನ ಮಾಡ್ತಾ ಹೋದರೆ ಒಬ್ಬ ವ್ಯಕ್ತಿ ಏನೆಲ್ಲ ಸಾಧನೆಗಳನ್ನು ಮಾಡಬಹುದು, ಏನೆಲ್ಲ ಯೋಜನೆಗಳನ್ನು ಕೈಗೊಳ್ಬಹುದು ಅಂತ ಆಶ್ಚರ್ಯ ಆಗುತ್ತೆ. ಅಷ್ಟೇ ಅಲ್ಲ, ಅವರ ವ್ಯಕ್ತಿತ್ವದ ಬಗ್ಗೆ ಗೌರವ ಮೂಡುತ್ತೆ. ನೋಡಿ, ಅವರಲ್ಲಿದ್ದಂಥ ಸಾಹಿತ್ಯದ ಬಗ್ಗೆ ಇದ್ದಂಥ ತುಡಿತದ ಕಾರಣದಿಂದ ಸೆಂಟ್ರಲ್ ಕಾಲೇಜ್ನಲ್ಲಿ ಕನ್ನಡ ಸಂಘವನ್ನು ಬೆಳೆಸಿ ಅದು ಅಭಿವೃದ್ಧಿಗೊಳ್ಳೋದಕ್ಕೆ ಕಾರಣರಾದರು. ಇನ್ನು ಮೈಸೂರು ವಿಶ್ವವಿದ್ಯಾನಿಲಯ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆ ಚೆನ್ನಾಗಾಗಬೇಕು ಅಂತ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಪ್ರಾರಂಭ ಮಾಡಿದಾಗ ಅದರ ಪ್ರಧಾನ ಸಂಪಾದಕರಾಗಿ ಅದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಇವರು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಇನ್ನು ನಮ್ಮ ಕನ್ನಡಿಗರ ಎಲ್ಲರ ಹೆಮ್ಮೆಯ ಸಂಸ್ಥೆಯಾಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತು, ಆ ಸಾಹಿತ್ಯ ಪರಿಷತ್ತು ಬೆಳವಣಿಗೆ ಆಗೋದಕ್ಕೆ ಲಿಟರಲಿ ಇಟ್ಟಿಗೆಯನ್ನು ಇಟ್ಟು ಕಟ್ಟಿ ಅದರ ನಿರ್ಮಾಣ ಆಗೋದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಬೆಳ್ಳಾವೆ ವೆಂಕಟನಾಡಪ್ಪನವರು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಈ ಜಾಗ ಸಿಕ್ತಲ್ಲ, ಇದು ಈ ಚಾಮರಾಜಪೇಟೆಯಲ್ಲಿ ಅದು ಸಿಕ್ತಾಗ ಅದಕ್ಕೆ ಮೂಲ ಕಾರಣಕರ್ತರು ಕರ್ಪೂರ್ ಶ್ರೀನಿವಾಸರಾವು ಅವರು, ಆಮೇಲೆ ನಮ್ಮ ಬೆಳ್ಳಾವೆ ವೆಂಕಟನಾಡವರು ಭಾಳ ಆತ್ಮೀಯರು. ಬೆಳ್ಳಾವೆ ವೆಂಕಟನಾಡಪ್ಪರು ಆ ಬಿಲ್ಡಿಂಗ್ ಕಟ್ಟುವಾಗ ರಾತ್ರಿ ಬೆಳಗ್ಗೆ ಹೋಗಿ ಅದಕ್ಕೆ ಈ ಇಟ್ಟಿಗೆ ಗಾರೆ ಕಲಿಸ್ಬೇಕಾದ್ರೆ ಖುದ್ದಾಗಿರೋ ನೋಡಿ ಆ ಬಿಲ್ಡಿಂಗ್ ಹಿಂಗೆ ಬರಬೇಕು, ಹೀಗೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದನೂ ಭಾಳ ಶ್ರಮ ವಹಿಸಿ ಕಟ್ಟಿದ್ದಾರೆ. ರಾತ್ರಿ 12 ಗಂಟೆ ಇದೆಲ್ಲ ಹೋಗಿ ನೋಡಿ ಬಂದ್ಬಿಟ್ಟು ಈ ನಮ್ಮ ಆನಕೃಷ್ಣರಾಯರು ಬರಹಗಾರರ ಬದುಕು ಅನ್ನೋದಲ್ಲಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆನಕೃಷ್ಣರಾಯರು ಈ ಮಿಂಟೋ ಹಾಸ್ಪಿಟ್ಲೆಲ್ಲ ಚರ್ಚ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಕೂತ್ಕೊಂಡು 12 ಗಂಟೆ 1 ಗಂಟೆವರೆಗೂ ರಾತ್ರಿ ಕಾಲ ಕಳೆಯೋರಂತೆ. ಅಂಥ ಸಮಯದಲ್ಲಿ ಬೆಳ್ಳಾವೆ ವೆಂಕಟನಾಡಪ್ಪರು 1 ಗಂಟೆಗೆ ಹೋಗಿ ರಾತ್ರಿ ಎಷ್ಟು ಇಟ್ಟಿಗೆ ಬಂದಿದೆ, ಏನೇನಾಗಿದೆ ಅಂತ ತಿಳ್ಕೊಂಡು ಆಮೇಲೆ ಕಟ್ಟಡದ ಬಗ್ಗೆ ಎಲ್ಲ ಕೂಲಂಕಷವಾಗಿ ಪರಿಶೀಲಿಸಿ ಬರೋರು. ಹಾಗೆ ಅಷ್ಟು ಸ್ವತಃ ಶ್ರದ್ಧೆ ವಹಿಸಿ ಕಟ್ಟಿದ್ದಾರೆ ಅಂತ ನಾನು ಕೇಳಿದ್ದೀನಿ, ಓದಿದ್ದೀನಿ. ಇವತ್ತು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಮಾಸ್ತಿ, BM ಶ್ರೀ, ಬಿ ಪುಟ್ಟಯ್ಯ, VC ಹೀಗೆ ನಕ್ಷತ್ರಗಳ ರೀತಿಯಲ್ಲಿ ಮುನುಗ್ತಾ ಇರತಕ್ಕಂಥ ಅನೇಕ ಮಹಾನುಭಾವರುಗಳ ಒಂದು ಶಿಷ್ಯ ಪರಂಪರೆಯನ್ನ ರೂಪಿಸಿದಂಥ ಹೆಗ್ಗಳಿಕೆ ಬೆಳ್ಳಾವೆ ವೆಂಕಟನಾಡಪ್ಪನವ್ರದ್ದು. ಅದರ ಜೊತೆಗೇನೆ ಇವತ್ತು ಬೆಂಗಳೂರಿನಲ್ಲಿ ಅತ್ಯಂತ ಹಳೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ಒಂದಾಗಿರ್ತಕ್ಕಂಥ ರಾಮಕೃಷ್ಣ ಸ್ಟೂಡೆಂಟ್ ಹೋಮನ್ನ ತಮ್ಮ ಮನೆಯಲ್ಲೇ ಪ್ರಾರಂಭಿಸಿ ಅದರ ಬೆಳವಣಿಗೆಗೆ ಕಾರಣರಾದವರು ಬೆಳ್ಳಾವೆ ಅವರು ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಹೇಳಿ ಕೇಳಿ ಬೆಳ್ಳಾವೆ ಅವರು ಭೌತಶಾಸ್ತ್ರ ಪ್ರಾಧ್ಯಾಪಕರು. ಭೌತಶಾಸ್ತ್ರ ಅಂದ್ರೆ ಗೊತ್ತಲ್ಲ, ಹೀಟು, ಪ್ರೆಷರು, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು, ಹೀಗೆ ಇಂಥ ಭೌತಶಾಸ್ತ್ರದ ಎಲ್ಲಾ ವಿಷಯಗಳಲ್ಲೂ ಇವರು ಪರಿಣಿತರಾಗಿದ್ದವರು. ಯಾಕೆ ಗೊತ್ತಾ, ಸುಮಾರು 80 ವರ್ಷಗಳ ಹಿಂದೆನೆ ಅನ್ನಪೂರ್ಣ ಪ್ರೆಷರ್ ಕುಕ್ಕರ್ ಕಂಪನಿಗೆ ಇವರು ಆ ಪ್ರೆಷರ್ ಕುಕ್ಕರಿನ ಪರಿಕಲ್ಪನೆಯನ್ನ ಮಾಡಿ ಅದರ ವಿನ್ಯಾಸವನ್ನು ಸಹ ತಯಾರು ಮಾಡಿಕೊಟ್ಟಿದ್ರು. ಇನ್ನು ಆಗ್ಲೇನೆ ಅಂದ್ರೆ ಸುಮಾರು ಒಂದು 70-80 ವರ್ಷಗಳ ಹಿಂದೆನೆ ಸೌರಶಕ್ತಿಯನ್ನು ಬಳಸಿಕೊಂಡು ಅಡುಗೆಯನ್ನ ಮಾಡಬಹುದು ಅನ್ನೋ ಪರಿಕಲ್ಪನೆಯನ್ನು ಕೊಟ್ಟವರು ಇವರು. ಇನ್ನು ಇವತ್ತು ವಿಜ್ಞಾನವನ್ನ ಕನ್ನಡದಲ್ಲಿ ಬರೆಯೋದು ಕಷ್ಟ ಅನ್ನೋ ಒಂದು ಸಂಗತಿ ಇವತ್ತು ಪ್ರಚಾರದಲ್ಲಿದೆ. ಆದ್ರೆ ಆಗ್ಲೇನೆ ಇವರ ಹತ್ರ ಉತ್ತರ ಅದಕ್ಕಿತ್ತು. ಯಾಕೆ ಗೊತ್ತಾ, ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ವೈಜ್ಞಾನಿಕ ವಿಷಯಗಳನ್ನ ಅರ್ಥವಾಗುವ ರೀತಿಯಲ್ಲಿ ವಿಜ್ಞಾನದ ಮಾಲಿಕೆಗಳನ್ನ ಹೊರಗಡೆ ತಂದ್ರು. ಅಷ್ಟೇ ಅಲ್ಲ, ವಿಜ್ಞಾನ ಅನ್ನೋ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಇದ್ರ ಬಗ್ಗೆ ನಾನು ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಸಂಗತಿ ನಿಮ್ಗೆ ಹೇಳಲೇಬೇಕಾಗತ್ತೆ. ಆ ವಿಜ್ಞಾನ ಅನ್ನೋ ಪತ್ರಿಕೆ ಇದೆಯಲ್ಲ, ಅದು ಪ್ರತಿ ಅಮಾವಾಸ್ಯೆಯ ದಿವಸ 12 ಗಂಟೆಗೇನೆ ಹೊರಗಡೆ ಬರ್ತಾ ಇತ್ತು. ಯಾವಾಗ ಆ ಪತ್ರಿಕೆ ಬರುತ್ತೋ ಆವಾಗ ಜನಗಳು ಓಹೋ ಇವತ್ತು ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋ ಹಂಗಿತ್ತು ಆ ಪತ್ರಿಕೆ ಬರ್ತಾ ಇದ್ದಂಥ ಕಾಲ. ಹೀಗೆ ವಿಜ್ಞಾನವನ್ನ ಪ್ರಚಾರ ಮಾಡೋದಕ್ಕೆ ಬೇರೆ ಬೇರೆ ಕಾರ್ಯಗಳನ್ನ ಕೊಂಡಂಥವರು ಬೆಳ್ಳಾವೆ ಅವರು. ಇನ್ನು ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳಲೇಬೇಕಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ, ಇವರ ಜೀವ ವಿಜ್ಞಾನ ಅನ್ನೋ ಒಂದು ಪುಸ್ತಕ ಇದೆಯಲ್ಲ, ಇವತ್ತಿಗೂ ಸಹ ಹೇಗೆ ಸರಳವಾಗಿ ವೈಜ್ಞಾನಿಕ ವಿಷಯಗಳನ್ನ ಜನಗಳಿಗೆ ತಲುಪಿಸಬಹುದು ಅನ್ನೋದಕ್ಕೆ ಒಂದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಮಾದರಿ ಪುಸ್ತಕವಾಗಿದೆ. ಬೆಳ್ಳಾವೆ ಅವರು ವಿಜ್ಞಾನದ ಮಾಲಿಕೆಗಳನ್ನು ಹೊರಗಡೆ ತಂದರು, ವಿಜ್ಞಾನ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು.
ಅವರು ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಕೈಗೊಂಡರು. ಅವರು ಏನಿದ್ರು ಜನರಲ್ಲಿರ್ತಕ್ಕಂಥ ಮೌಢ್ಯವನ್ನು ಹೋಗಲಾಡಿಸುವ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಹೊರತು ಅವರಲ್ಲಿರ್ತಕ್ಕಂಥ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ಅವರ ವಿರೋಧ ಇರಲಿಲ್ಲ. ಸ್ವತಃ ಬೆಳ್ಳಾವಿಯವರೇ ಧಾರ್ಮಿಕ ಶ್ರದ್ಧೆಯನ್ನು ಆಳವಾಗಿ ರೂಢಿಸ್ಕೊಂಡಿದ್ರು. ಇದಕ್ಕೆ ಜೀವಂತ ಸಾಕ್ಷಿಯಾಗಿ ಇವತ್ತೂ ಬ್ಯೂಗಲ್ ರಾಕ್ ಪಾರ್ಕ್ನಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ನಾವು ಕಾಣಬಹುದು.